ಆನೇಕಲ್ ಗಡಿಯಲ್ಲಿ ಗಜಪಡೆಯನ್ನ ಕಂಡು ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದಾರೆ. ಹೊಸೂರು ಬಳಿಯ ಹಳ್ಳಿಗೆ ನುಗ್ಗಿದ 40ಕ್ಕೂ ಹೆಚ್ಚು ಕಾಡಾನೆಯ ಹಿಂಡು. ಕಾಡಿನಿಂದ ನಾಡಿಗೆ ದಾಂಗುಡಿ ಇಟ್ಟಿರುವಂತಹ ಕಾಡಾನೆಗಳ ಹಿಂಡನ್ನ ನೋಡ್ತಾ ಇದ್ದೀರಿ. 40ಕ್ಕೂ ಹೆಚ್ಚು ಕಾಡಾನೆಗಳಿದೆ ಈ ಹಿಂಡಿನಲ್ಲಿ. ಬೆಳೆ ನಾಶಪಡಿಸ್ತಾ ಇರೋ ಕಾಡಾನೆಗಳು ರೈತರಿಗೀಗ ಸಂಕಷ್ಟ ಎದುರಾಗಿದೆ. 2 ದಿನಗಳಿಂದ ಶಾನಮಾವು, ಪಿರ್ಜೇಹಳ್ಳಿ ಈ ಭಾಗದಲ್ಲೇ ಆನೆಗಳು ಬೀಡು ಬಿಟ್ಟಿದೆ. ರಾಗಿ ಸೇರಿದಂತೆ ಹಲವು ಬೆಳೆಗಳ ಹಾನಿ ಮಾಡಿದೆ ಕಾಡಾನೆಗಳು. ಗಡಿಯಲ್ಲಿ ಗಜಪಡೆಯನ್ನ ಕಂಡು ಆತಂಕದಲ್ಲಿದ್ದಾರೆ ರೈತರು. ಕಾಡಿನಿಂದ ನಾಡಿಗೆ ಬಂದಿರುವಂತ ಕಾಡಾನೆಗಳು, ಈ ಕಾಡಾನೆಗಳ ಹಿಂಡಿನಲ್ಲಿ 40ಕ್ಕೂ ಹೆಚ್ಚು ಆನೆಗಳಿದೆ. ರೈತರಿಗೆ ಈ ಆನೆಗಳು ಸಂಕಷ್ಟವನ್ನ ತಂದಿಟ್ಟಿದೆ. ಕಳೆದ 2 ದಿನಗಳಿಂದ ರೈತರ ಜಮೀನಿನಲ್ಲಿ ಬೆಳೆಗಳನ್ನ ನಾಶ ಮಾಡ್ತಾ ಇದೆ ಆನೆಗಳು. 40ಕ್ಕೂ ಹೆಚ್ಚು ಕಾಡಾನೆಯ ಹಿಂಡು. ಕಾಡಿನಿಂದ ನಾಡಿಗೆ ದಾಂಗುಡಿ ಇಟ್ಟಿರುವಂತಹ ಕಾಡಾನೆಗಳ ಹಿಂಡನ್ನ ನೋಡ್ತಾ ಇದ್ದೀರಿ. 40ಕ್ಕೂ ಹೆಚ್ಚು ಕಾಡಾನೆಗಳಿದೆ ಈ ಹಿಂಡಿನಲ್ಲಿ. ಬೆಳೆ ನಾಶಪಡಿಸ್ತಾ ಇರೋ ಕಾಡಾನೆಗಳು ರೈತರಿಗೀಗ ಸಂಕಷ್ಟ ಎದುರಾಗಿದೆ. 2 ದಿನಗಳಿಂದ ಶಾನಮಾವು, ಪಿರ್ಜೇಹಳ್ಳಿ ಈ ಭಾಗದಲ್ಲೇ ಆನೆಗಳು ಬೀಡು ಬಿಟ್ಟಿದೆ. ರಾಗಿ ಸೇರಿದಂತೆ ಹಲವು ಬೆಳೆಗಳ ಹಾನಿ ಮಾಡಿದೆ ಕಾಡಾನೆಗಳು. ಗಡಿಯಲ್ಲಿ ಗಜಪಡೆಯನ್ನ ಕಂಡು ಆತಂಕದಲ್ಲಿದ್ದಾರೆ ರೈತರು. ಕಾಡಿನಿಂದ ನಾಡಿಗೆ ಬಂದಿರುವಂತ ಕಾಡಾನೆಗಳು, ಈ ಕಾಡಾನೆಗಳ ಹಿಂಡಿನಲ್ಲಿ 40ಕ್ಕೂ ಹೆಚ್ಚು ಆನೆಗಳಿದೆ. ರೈತರಿಗೆ ಈ ಆನೆಗಳು ಸಂಕಷ್ಟವನ್ನ ತಂದಿಟ್ಟಿದೆ. ಕಳೆದ 2 ದಿನಗಳಿಂದ ರೈತರ ಜಮೀನಿನಲ್ಲಿ ಬೆಳೆಗಳನ್ನ ನಾಶ ಮಾಡ್ತಾ ಇದೆ ಆನೆಗಳು.